ಸುಮಾರು ಎಷ್ಟು ಜನ ರೀ? 33 ಜನ, 27 ಜನ. ಅದರಲ್ಲಿ ನಮ್ಮ ಕರ್ನಾಟಕದವರು 3 ಜನ. ಎಷ್ಟು ಭದ್ರತೆ ವಿಫಲ ಇದೆ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾರೆ 371 ಕ್ಯಾನ್ಸಲ್ ಮಾಡಿಬಿಟ್ವಿ, ಬಹಳ ಶಾಂತಿಯುತವಾಗೈತಿ ಕಾಶ್ಮೀರ ಅಂತ ಹೇಳ್ತಾರೆ. ಎಲ್ಲಿ ಶಾಂತಿಯುತವಾಗೈತಿ? ಇದು ಶಾಂತಿಯುತವಾದ ಒಂದು ಕೆಲಸನ ಇದೆ? 27 ಜನ ಯಾರು ಕೊಡ್ತಾರಪ್ಪ ಅವ್ರ ಜೀವ? ಮೋದಿ ಕೊಡ್ತಾನ? ಏನು ಅಮಿತ್ ಶಾ ಕೊಡ್ತಾನ? ಭದ್ರತೆ ವಿಫಲ. ಮುಖ್ಯಮಂತ್ರಿಗಳು ಭದ್ರತೆ ವಿಫಲ ಅಂತ ಹೇಳಿದ ತಕ್ಷಣ ಇವ್ರು ಚಳುವಗಳೇ. ಹಿಂದೆ ಇದೇ ಪುಲ್ವಾಮಾದಾಗ 350 ಕೆಜಿ RDX ಬಂತು, ಬ್ಲಾಸ್ಟ್ ಆಗ್ತದೆ. ಅಲ್ಲಿ ನಮ್ಮ ಯೋಧರು ಸತ್ತು. ಇವ್ರು ಖಬರೇ ಇಲ್ಲ. ಅದನ್ನ ಬೇರೆ ರೀತಿನ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಏನಾದ್ರು ಮಾತಾಡಿದ್ರೆ ನೀವು ದೇಶ ವಿರೋಧಿಗಳು ಅಂತ ಮಾತಾಡ್ತಾರೆ. ಇವರು ದೇಶ ವಿರೋಧಿಗಳು. ಇವತ್ತೇನು ಈ ದೇಶದಲ್ಲಿ ದೇಶ ವಿರೋಧ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಂಡ ಬಿಜೆಪಿಯವರು, RSS ಅವರು ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಧರ್ಮದ ಮಧ್ಯೆ ಬೆಂಕಿ ಹಚ್ಚೋದು, ಧರ್ಮದ ಮಧ್ಯೆ ಇವತ್ತು ಅಶಾಂತಿಯನ್ನ ಮೂಡಿಸುವಂತ ಕೆಲಸ ಇವತ್ತು ಈ RSS ಅವರು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ.